ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಕಸ ತೆಗೆಯುವಾಗ ಅಮ್ಮ ಅಂತ ಚಂದನ ಕಿರಿಸ್ಕೊತಾಳೆ. ರೀ ಏನಾಯಿತು, ಯಾಕೆ ಹಂಗೆ ಕಿರಿಸ್ಕೊಂಡ್ರಿ ಅಂತ ಹರಿ ಬರ್ತಾನೆ. ಕಣ್ಣಿಗೇನೋ ಧೂಳು ಬಿತ್ತು ಅಂತಾಳೆ ಚಂದನ. ತಿರುಗಿ ಈ ಕಡೆ ನಿಧಾನಕ್ಕೆ ಕಣ್ಬಿಡಿ ಅಂತ ಹರಿ ಕಣ್ಣನ್ನು ಉರಿಸ್ತಾನೆ. ಹರಿ ಬಿಡಿ ಹರಿ ಅಂತಾಳೆ ಚಂದನ. ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂತಾನೆ ಹರಿ. ಬಿಡಿ ಹರಿ, ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತಗೋತಿದ್ದೀರಲ್ವಾ, ಅದು ನಿಮ್ಮ ಕಣ್ಣಲ್ಲಿ ಧೂಳು ಅಂತ ಗಲ್ಲ ಹಿಡ್ಕೊಳ್ಳೋಕೆ ಹರಿ ಹೋದಾಗ, ಹರಿ ಹೋಗಿ ನಿಮಗೆ ಕೊಟ್ಟಿರೋ ಕೆಲಸ ನೋಡಿ, ನನ್ನ ಕಣ್ಣು ನನಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಗೊತ್ತು, ಹೋಗಿ ಹರಿ ಅಂತಾಳೆ ಚಂದನ. ಒಳ್ಳೆ ಚಾನ್ಸ್ಗಳೆಲ್ಲ ಹೀಗೆ ಮಿಸ್ ಆದರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತಪ್ಪ ಅಂತ ಹರಿ ಯೋಚನೆ ಮಾಡ್ತಾ ಚಂದನನ ನೋಡಿ ಜೋರಾಗಿ ನಗ್ತಾನೆ. ಹರಿ ಯಾಕೆ ನಗ್ತಿದ್ದೀರಾ ಅಂತಾಳೆ ಚಂದನ. ಮುಖನ ಸನ್ನೆ ಮಾಡಿ ತೋರಿಸ್ತಾನೆ ಹರಿ. ಚಂದನ ಮುಖದಲ್ಲಿ ಮಸಿಯಾಗಿರುತ್ತೆ ಸಿಟ್ಟಿಂದ. ಎಲ್ಲ ನಿಮ್ಮಿಂದನೇ, ನಿಮ್ಮನ್ನೇ ಅಂತ ಹೋಗ್ತಾಳೆ ಸಿಟ್ಟಿಂದ ಚಂದನ. ಆಗ ಮೈ ಬಂದು ಅತ್ತಿಗೆ ಮನೆಗೆ ಯಾಕೆ ಅರ್ಜೆಂಟಾಗಿ ಬಾ ಅಂದರೆ ಅಂತಾನೆ. ಮನೆಗೆ ಯಾರೋ ಗೆಸ್ಟ್ ಬರ್ತಿದ್ದಾರಂತೆ ಕಣೋ, ಯಾರು ಅಂತ ನನಗೂ ಹೇಳ್ತಿಲ್ಲ, ಒಳ್ಳೆ ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ ಅಂತಾನೆ ಹರಿ. ಗೆಸ್ಟಾ, ಯಾರತ್ತಿಗೆ ಅಂತಾನೆ ಕಂಟಿ. ಇವತ್ತು ನಿಮ್ಮ ಅಣ್ಣನ ನೋಡೋಕ್ಕೆ ಹುಡುಗಿ ಕಡೆಯವರು ಬರ್ತಿದ್ದಾರೆ ಅಂತಾಳೆ ಚಂದನ. ಏಯ್ ನೀನು ಯಾಕೆ ನನ್ನ ನೋಡ್ತಿದ್ಯಾ ಅಂತಾನೆ ಹರಿ. ಈ ಅಣ್ಣನ ನೋಡೋದಕ್ಕಲ್ಲ, ಮುತ್ತು ಅಣ್ಣ ನೋಡೋದಕ್ಕೆ ಹೆಣ್ಣಿನ ಕಡೆಯವರು ಬರ್ತಿದ್ದಾರೆ ಅಂತಾಳೆ ಚಂದನ. ಏನು ಹೇಳ್ತಿದ್ದೀರಾ ಅತ್ತಿಗೆ, ಮುತ್ತು ಅಣ್ಣನ ಹರಿ ನಿನಗೆ ಗೊತ್ತಿಲ್ವೇನೋ ಅಂತಾನೆ ಕಂಟಿ. ಇಲ್ಲ ಕಣೆ, ನನಗೆ ಗೊತ್ತಿರಲಿಲ್ಲ, ಇವಾಗ ಇವ್ರು ಹೇಳಿದಾಗಲೇ ನನಗೂ ಗೊತ್ತಾಗ್ತಿರೋದು ಅಂತಾನೆ ಹರಿ. ನನಗೂ ಗೊತ್ತಾಗಿದ್ದು ಇವಾಗಲೇ ಅಂತಾಳೆ ಚಂದನ. ನನಗಂತೂ ನಂಬೋಕ್ಕಾಗ್ತಿಲ್ಲ, ಅಣ್ಣ ಈ ಲೆವೆಲ್ಗೆಲ್ಲ ಮುಂದುವರಿಯಲ್ಲ, ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅತ್ತಿಗೆ ಅಂತಾನೆ ಕಂಟಿ. ಅತ್ತಿಗೆ ನಿಮ್ಗೆ ಯಾರೋ ಫ್ರ್ಯಾಂಕ್ ಮಾಡಿದ್ದಾರೆ, ಮುತ್ತು ಅಣ್ಣ ಏನು ಅಂತ ನಮಗೆ ಗೊತ್ತು ಅಂತಾನೆ ಇಲ್ಲ ಮುತ್ತು ಅಣ್ಣ ನನಗೆ ಆಫೀಸ್ ಹತ್ರ ಸಿಕ್ಕಿದ್ರು, ಅವರೇ ಬ್ರೋಕರ್ನ ಮೀಟ್ ಮಾಡಿ ಹುಡುಗಿನೂ ಓಕೆ ಮಾಡಿದಾರಂತೆ ಅಂತಾಳೆ ಚಂದನ. ಏನು ಅಣ್ಣನ ಓಕೆ ಮಾಡಿದಾನಂತ? ಇದು ಒಂಥರಹ ಫ್ಯಾಂಟಸಿ ಅನ್ನಿಸ್ತಿದೆಯಲ್ಲ, ಈಗಲೂ ಇದನ್ನು ನಮ್ಮ ಕೈಲಿ ನಂಬೋಕ್ಕಾಗ್ತಿಲ್ಲ ಅಂತಾನೆ ಹರಿ. ಅಣ್ಣ ಹೇಳಿದ ಮೇಲೆ ನಮ್ಮದೇ ಇರೋದಕ್ಕಾಗುತ್ತಾ, ಎಲ್ಲ ಫಾರ್ಮಾಲಿಟೀಸು ಮುಗ್ದೋಗ್ಬಿಟ್ಟಿದೆ, ಇವಾಗ ಹುಡುಗಿ ಕಡೆಯವರು ಮನೆಗೆ ಬರ್ತಿದ್ದಾರಂತ ಅಷ್ಟೇ, ನಿಮಗೆ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿದ್ದು ಅಂತಾಳೆ ಚಂದನ. ಅಲ್ಲ ರೀ, ಮುತ್ತು ಅಣ್ಣ ಇಷ್ಟೊಂದೆಲ್ಲ ಸೈಲೆಂಟಾಗಿ ಮಾಡ್ತಿದ್ದಾನೆ ಅಂದರೆ ನನಗೆ ಈಗಲೂ ನಂಬೋಕ್ಕಾಗ್ತಿಲ್ಲ ಅಲ್ವಾ ಕಂಟಿ ಅಂತಾನೆ ಹರಿ. ಅಣ್ಣ ನಮ್ಗ್ಯಾರಿಗೂ ಒಂದು ಮಾತು ಹೇಳಿದೆ ಹೀಗೆಲ್ಲ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತಾನೆ ಕಂಟಿ. ಬಹುಶಃ ಮನೆಯವರೆಲ್ಲ ಹುಡುಗಿ ನೋಡಿದಾಗ ನಿಂತೋಗಿರೋದು ಅಣ್ಣನ ಮನಸ್ಸಲ್ಲಿ ಹಾಗೆ ಉಳಿದಿರಬೇಕು, ಅದಕ್ಕೆ ನಮಗೆಲ್ಲ ತೊಂದರೆ ಕೊಡೋದು ಬೇಡ ಅಂತ ಈ ಸಲ ಎಲ್ಲ ಅವರೇ ಮಾಡ್ತಿದ್ದಾರೆ, ಎಲ್ಲ ಫೈನಲ್ ಆದಮೇಲೆ ನಮಗೆ ಹೇಳಬೇಕು ಅಂದ್ಕೊಂಡು ಇವತ್ತು ಹೇಳಿದ್ದಾರೆ ಅಂತಾಳೆ ಚಂದನ. ಅಣ್ಣನ ಮದುವೆಗೆ ಓಡಾಡೋದ್ರಲ್ಲಿ ನಮಗೇನು ತೊಂದರೆ ಇಲ್ಲ, ಖುಷಿಯಿಂದ ಓಡಾಡ್ಕೊಂಡು ಮಾಡ್ತೀವಿ ಅಲ್ವೇನ್ರೋ, ಅಂಥದ್ರಲ್ಲಿ ಯಾರೂ ಇಲ್ಲದೆ ಇರೋ ಥರ ಒಬ್ಬನೇ ಹೋಗಿ ಇದ್ಯಾಕೋ ನನಗೆ ಇಷ್ಟ ಆಗ್ತಾಯಿಲ್ಲ ಅಲ್ಲ ರೀ, ಇದು ಅಣ್ಣನ ಸ್ವಭಾವನೂ ಅಲ್ಲ ಅಂತಾನೆ ಹರಿ. ಅದಕ್ಕೆ ನಿಮಗೆ ಹುಡುಗಿ ಯಾರು ಅಂತ ಗೊತ್ತಾ ಅಂತಾನೆ ಇಲ್ಲ ನಾನು ನೋಡಿಲ್ಲ ಅಂತಾಳೆ ಚಂದನ. ಹುಡುಗಿ ಯಾರು ಅಂತ ಗೊತ್ತಿಲ್ಲ, ನಾವು ಹುಡುಗಿನ ನೋಡಿಲ್ಲ, ಆದರೆ ಹುಡುಗಿ ಮನೆಯವರು ಬರ್ತಿದ್ದಾರೆ, ಮದುವೆ ಮಾತುಕತೆನೂ ನಡೆಯುತ್ತೆ, ಇರಲಿ ಇಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತಾನೆ ಕಂಟಿ. ಹುಡುಗಿ ಯಾರು ಅಂತ ನಮ್ಮ ಬ್ರೋಕರ್ ಗೋವಿಂದಣ್ಣಂಗೆ ಗೊತ್ತಿರುತ್ತೆ, ಅವರನ್ನು ಕೇಳಿದರೆ ಹೇಳ್ತಾರೆ, ಒಂದು ನಿಮಿಷ ಇರು ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾನೆ ಹರಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಣ್ಣನೂ ಬಂದುಬಿಡ್ತಾರೆ, ಯಾಕಷ್ಟು ಅರ್ಜೆಂಟು, ಬನ್ನಿ ಅಷ್ಟರಲ್ಲಿ ನಾವೆಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿಡೋಣ ಹರಿ, ನೀವು ಹೋಗಿ ಹಾಲು ಸಕ್ಕರೆ ಸ್ನ್ಯಾಕ್ಸ್ ತಗೊಂಡು ಬನ್ನಿ ಅಂತಾಳೆ ಚಂದನ. ನಾನು ಹೆಂಗೆ ಹೋಗೋಕ್ಕಾಗತ್ತೆ ನೋಡಿ, ಕೈಯೆಲ್ಲ ಮಸಿಯಾಗಿಬಿಟ್ಟಿದೆ, ಕಂಟಿ ನೀನು ಹೋಗಿ ಏನೇನು ಐಟಮ್ಸ್ ಬೇಕೋ ಎಲ್ಲ ತಂದುಬಿಡು, ನಾನು ಇವ್ರ ಜೊತೆ ಇದ್ದು ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತೀನಿ ಸರಿನಾ ಅಂತಾನೆ ಹರಿ. ಸರಿ ಅಂತ ಕಂಟಿ ಹೋಗ್ತಾನೆ. ಸರಿ ನೀವು ಹೋಗಿ ಪಾತ್ರೆ ತೊಳೀರಿ ಅಂತಾಳೆ ಚಂದನ. ಈಚೆ ಅತ್ತೆ ಅಯ್ಯಯ್ಯೋ ಇದೇನಿದು, ತರಕಾರಿ ಎಲ್ಲ ಹೀಗಿದೆ, ಇದರಲ್ಲಿ ಯಾವ್ದು ಹಾಕೋದು ಯಾವ್ದು ಬಿಡಿಸಾಕೋದು ಗೊತ್ತಾಗ್ತಿಲ್ವಲ್ಲ ಅಂತಿರುವಾಗ ಚಿದಾನಂದ ಬಂದು ಯಾವುದೋ ಒಂದು ಹಾಕಿ ಅಡುಗೆ ಮಾಡಮ್ಮ, ನಾನು ಆ ಕಡೆ ಹೋಗಬೇಕು ಕೆಲಸ ಮಾಡಬೇಕು ಅಂತಾರೆ. ಅಲ್ಲ ಅಣ್ಣ, ಯಾವುದೋ ಒಂದು ಹಾಕಿ ಅಡುಗೆ ಮಾಡೋಕ್ಕಾಗುತ್ತಾ, ಚೆನ್ನಾಗಿದ್ರೆ ತಾನೇ ಸಾರು ಚೆನ್ನಾಗಾಗೋದು ಅಂತಾರೆ ಕಾತ್ಯಾಯಿನಿ. ಆಗ ಅಮ್ಮ ಅಂತ ಭಾರತಿ ಕರೀತಾಳೆ. ಬ್ಯಾಗ್ ತಗೊಂಡು ಮನೆ ಒಳಗೆ ಬರ್ತಾಳೆ. ಭಾರತಿ ಇದೇನೆ ಇದು, ಹೇಳ್ದೆ ಕೇಳ್ದೆ ದಿಢೀರ್ ಅಂತ ಬಂದುಬಿಟ್ಟಿದ್ಯಾ ಅಂತಾರೆ ಕಾತ್ಯಾಯಿನಿ. ಸುಮ್ಮನೆ ಬಂದೆ ಅಮ್ಮ ಅಂತಾಳೆ ಭಾರತಿ. ಸುಮ್ಮನೆ ಬಂದ್ಯಾ, ಅಳೇಂದ್ರು ಅಂತ ಕಾತ್ಯಾಯಿನಿ ಅಳೇಂದ್ರೆ ಅಂತ ಕರೀತಾ ಹೊರಗಡೆ ನೋಡಿ, ಎಲ್ಲಿ ಅಳೇಂದ್ರು, ಒಬ್ಬಳೇ ಬಂದಿದ್ಯಾ, ಅವರಿಗೇನೋ ಕೆಲಸ ಇದೆ ಅಂದರು, ಅದಕ್ಕೆ ನಾನೇ ಬಂದೆ ಅಮ್ಮ ಅಂತಾಳೆ ಭಾರತಿ. ಅಲ್ಲ ಕಣೆ, ಅಳೇಂದ್ರು ಬಂದು ಬಿಟ್ಟು ಹೋಗ್ಬೋದಿತ್ತಲ್ವಾ, ಅವ್ರು ಯಾಕೆ ಬರಲಿಲ್ಲ ಅಂತಾರೆ ಕಾತ್ಯಾಯಿನಿ. ಏನಮ್ಮ ನೀನು, ನಮ್ಮ ಮನೆಗೆ ನಾನು ಬರೋದಕ್ಕೆ ನೀನು ಅಳೇಂದ್ರೆ ಕರ್ಕೊಂಡು ಬಿಡಬೇಕಾ, ಅವರು ಪ್ರಾಜೆಕ್ಟ್ ವರ್ಕು ಅದು ಇದು ಅಂತ ಬ್ಯುಸಿ ಇದ್ದರು, ನನಗೂ ಬೇಜಾರಾಗ್ತಿತ್ತು, ತವ್ರ ಮನೆಗೆ ಅಂತ ಬಂದೆ, ನೀನು ನೋಡಿದರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ ಅಂತಾಳೆ ಭಾರತಿ. ಎಷ್ಟು ಬ್ಯುಸಿ ಆಗಿದ್ರು ನಿನ್ನ ಬಿಟ್ಟು ಹೋಗೋಕ್ಕಾಗಲ್ವಾ ಅವರಿಗೆ, ಅಲ್ಲೆಲ್ಲ ಸರಿ ಇದೆ ತಾನೇ ಅಂತಾರೆ ಕಾತ್ಯಾಯಿನಿ. ಏನಮ್ಮ ಹೀಗಂತಿದ್ಯಾ
ಅಂತಾಳೆ ಭಾರತಿ. ಮತ್ತೇನೆ ಹೀಗೆ ಎರಡೆರಡು ದಿನಕ್ಕೆ ತವ್ರ ಮನೆಗೆ ಬರ್ತಾ ಇದ್ರೆ ನೋಡಿ ಜನ ಏನನ್ಕೋತಾರೆ, ಹೀಗಾದರೆ ಅಕ್ಕಪಕ್ಕದವರು ಇರೋದಕ್ಕೆ ಬಿಡ್ತಾರೇನೆ ಅಂತಾರೆ ಕಾತ್ಯಾಯಿನಿ. ಅಮ್ಮ ಜನ ಇರೋದೇ ಮಾತಾಡೋಕ್ಕೆ, ಮಾತಾಡ್ಕೊಳ್ಳಿ ಬಿಡು ಅಂತಾಳೆ ಭಾರತಿ. ಏಯ್ ನಿನಗೆ ನಾನಮ್ಮನ, ನನಗೆ ನೀನಮ್ಮನ? ಹೇಗೆ ಮಾತಾಡ್ತಾಳೆ ನೋಡೋಣ. ಜನಗಳ ಮಧ್ಯೆನೇ ನಾವು ಇರಬೇಕಾಗಿರೋದು, ಅದನ್ನು ಅರ್ಥ ಮಾಡ್ಕೊ ಅಂತಾರೆ ಕಾತ್ಯಾಯಿನಿ. ಜನ ನಾನು ಗಂಡನ ಜೊತೆ ಬಂದರೂ ಮಾತಾಡ್ತಾರೆ, ನಾನು ಒಬ್ಬಳೇ ಬಂದರೂ ಮಾತಾಡ್ತಾರೆ ಅಂತಾಳೆ ಭಾರತಿ. ಹಾಗಲ್ಲ ಕಣೆ ಅಂತಾರೆ ಕಾತ್ಯಾಯಿನಿ. ಮಗಳೇ, ಅಷ್ಟು ದೂರದಿಂದ ಬಂದಿದ್ದಾಳೆ, ತಿಂಡಿ ತಿಂತೀಯಾ ಕುಡಿತೀಯಾ ಅಂತ ಕೇಳೋದು ಬಿಟ್ಟು ಬರೀ ಅಪಶಕುನ ಮಾತಾಡ್ತಿದ್ಯಲ್ಲ, ಛೇ ಅಂತ ಒಳಗೆ ಹೋಗ್ತಾಳೆ ಭಾರತಿ. ಕಾತ್ಯಾಯಿನಿ ಯಾಕೆ ಟೆನ್ಷನ್ ಆಗ್ತೀಯಾ, ಅಲ್ಲಿದ್ದು ಬೇಜಾರಾಗಿ 2 ದಿನ ಇರೋಣ ಅಂತ ಬಂದಿದ್ದಾಳೆ, ಇರಲಿ ಬಿಡು ಆರಾಮಾಗಿ ಅಂತಾರೆ ಚಿದಾನಂದ. ಅಣ್ಣ ಅಲ್ಲ, ನಾನು ಏನು ಹೇಳಬಾರ್ದನ್ನ ಹೇಳಿದೆ ಅಂತಾರೆ ಕಾತ್ಯಾಯಿನಿ. ಮಗಳಿಗೆ ಏನು ಬೇಕು ಅಂತ ಕೊಡು ಹೋಗು ಅಂತ ಚಿದಾನಂದ ಹೋಗ್ತಾರೆ. ಈಚೆ ಹರಿ ಎಲ್ಲ ಪಾತ್ರೆಗಳ ಮೇಲೆ ಒಂದೇ ಸಲ ನೀರಕ್ಕಿ ಫಿನಿಶ್ ಅಂತ ಪಾತ್ರೆನೆಲ್ಲ ತಂದು ಅಡುಗೆ ಮನೆಯಲ್ಲಿಡ್ತಾನೆ. ಚಂದನ ಸೋಫ ಸರಿ ಮಾಡುವಾಗ ನಾನು ಸರಿ ಮಾಡ್ತೀನಿ ಅಂತ ಚಂದನ ಮೈಗೆ ತಾಕೊಂಡು ಬರ್ತಾನೆ ಹರಿ. ನೀವು ನೆಲವರ್ಸಿ ಅಂತಾಳೆ ಚಂದನ. ನಾನಾ ಅಂತಾನೆ ಹರಿ. ನೀವೇ ಅಂತಾಳೆ ಚಂದನ. ಹರಿ ನೆಲವರ್ಸಿ ಚೇರ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಫೋನಲ್ಲಿ ಹೇಳು ಅಂತ ಮಾತಾಡುವಾಗ ಫೋನ್ ತೋರಿಸಿ ಅಂತ ಫೋನ್ ನೋಡಿ, ಫೋನ್ ಬಂದಿರ್ತಾರ ನಾಟಕ ಬೇರೆ ಮಾಡ್ತೀರಾ, ಬನ್ನಿ ಅಂತ ಒರೆಸಿ ಅಂತಾಳೆ ಚಂದನ. ಹರಿ ಒರೆಸ್ತಾನೆ. ಮತ್ತೆ ಹಲೋ ಕೇಳ್ತಾ ಇಲ್ಲ, ನಾನು ಆಚೆ ಬರ್ತೀನಿ ಅಂತ ಹರಿ ನಾಟಕ ಮಾಡುವಾಗ ಚಂದನ ಬನ್ನಿ ಇಲ್ಲಿ ಒರೆಸಿದ್ದು ಸಾಕು, ಮನೆ ಇಲ್ಲಿ ಅಂತ ಕರ್ಕೊಂಡು ಬಂದು ಬಾತ್ರೂಮ್ ತೊಳೀರಿ ಅಂತ ಚಂದನ ಬರ್ತಾಳೆ. ಮೈ ಕೆಲಸ ಮಾಡ್ತಿದ್ದಾರೆ ಇಲ್ವಾ ಅಂತ ಹೋಗಿ ನೋಡು, ಇಲ್ಲಾಂದರೆ ತಪ್ಪಿಸ್ಕೊತಾರೆ ಅಂತಾಳೆ ಚಂದನ. ಮೈ ಹೋಗಿ ಬಾತ್ರೂಮ್ ಹತ್ರ ನಿಂತ್ಕೊಂಡು ನೋಡ್ತಿರ್ತಾನೆ. ನೀನು ಯಾಕಪ್ಪ ಬಂದೆ ಅಂತಾನೆ ಹರಿ. ನಿನ್ನ ಕಾವಲು ಕಾಯೋಕೆ ಅಂತಾನೆ ಮೈ. ನಿನ್ನ ಟೈಮ್ ಚೆನ್ನಾಗಿದೆ, ಕಾಯಿ ಎಲ್ಲ ನನ್ನ ಹಣೆ ಬರ ಅಂತಾನೆ ಹರಿ. ಹಣೆ ಬರ ಅಲ್ಲ, ಅತ್ತಿಗೆ ಬರ ಅಂತಾನೆ ಮೈ. ಅನಿತಾ ಅಂತೆ. ಅನಿತಾ ಹಂಗೆ ಆಗಬೇಕು ಇವರಿಗೆ ಅಂತ ಹರಿ ಅನಿತಾಗೆ ಫೋನ್ ನಂಬರ್ ಕೊಟ್ಟಿದ್ದನ್ನು ನೆನ್ಪು ಮಾಡ್ಕೋತಾಳೆ ಚಂದನ. ಈಚೆ ಕಾತ್ಯಾಯಿನಿ ಒಲೆ ಮೇಲೆ ಹಾಲಿಟ್ಟು ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಚಿದಾನಂದ ಬಂದು, ಕಾತ್ಯಾಯಿನಿ ಏನು ಯೋಚನೆ ಮಾಡ್ತಿದ್ಯಾ, ಹಾಲು ಉಗ್ತಾ ಇದೆ ಅಂತಾರೆ. ಏನು ಅಂತ ಹೇಳಣ್ಣ ಅಂತಾರೆ ಕಾತ್ಯಾಯಿನಿ. ಭಾರತಿ ಮನೆಗೆ ಬಂದಿದ್ದಾಳೆ ಅಂತ ಚಿಂತೆ ಮಾಡ್ತಿದ್ದೀಯಾ ತಾನೆ ಅಂತಾರೆ ಚಿದಾನಂದ. ಗಂಡನ ಜೊತೆ ಮಗಳು ತವ್ರ ಮನೆಗೆ ಬರ್ತಾಳೆ ಅಂದರೆ ಸಂತೋಷ ಆಗುತ್ತೆ, ಅದನ್ನು ಬಿಟ್ಟು ಒಬ್ಬಳೇ ಬ್ಯಾಗ್ ತಗೊಂಡು ಮನೆಗೆ ಬಂದಿದ್ದಾಳೆ ಅಂದರೆ ಚಿಂತೆ ಆಗದೆ ಇರುತ್ತಾ? ಯಾಕೆ ಏನು ಅಂತ ಕೇಳಿದರೆ ಕೋಪ ಮಾಡ್ಕೋತಾಳೆ. ನನಗ್ಯಾಕೋ ತುಂಬ ಭಯ ಆಗ್ತಿದೆ ಅಣ್ಣ ಅಂತಾರೆ ಕಾತ್ಯಾಯಿನಿ. ಅಂಥದ್ದೆಲ್ಲ ಏನೂ ಆಗಿರಲ್ಲ, ಆರಾಮಾಗಿರು ಅಂತಾರೆ ಚಿದಾನಂದ. ಅಣ್ಣ ಎಲ್ಲರ ಮದುವೆ ಥರ ಇವಳು ಮದುವೆ ಆಗಿದ್ದಿದ್ರೆ ನನಗೆ ಭಯ ಆಗ್ತಿರಲಿಲ್ಲ, ಆದರೆ ಇವಳು ಮದುವೆ ಹಿಂದಿನ ದಿನವೂ ಆ ಮುತ್ತು ಮನೆಗೆ ಹೋಗಿ ಕೂತಿದ್ಲು. ಅದೇನೋ ಇವಳಿಗೆ ಆ ಮುತ್ತು ಮೇಲೆ ಇಲ್ಲದೇ ಇರೋ ಪ್ರೀತಿ, ಅದನ್ನು ಏನಾದರೂ ಮನಸ್ಸಲ್ಲಿ ಇಟ್ಕೊಂಡು ವಾಪಸ್ ಬಂದಿದ್ರೆ ಏನು ಮಾಡೋದು ಅಂತಾರೆ ಕಾತ್ಯಾಯಿನಿ. ಅಂಥದ್ದೇನೂ ಆಗಲ್ಲ, ಮದುವೆ ಆಗೋವರೆಗೆ ಮಾತ್ರ, ಆಮೇಲೆ ಅವ್ರ ಗಂಡ ಅವ್ರ ಸಂಸಾರ ಅಂತ ಇರುತ್ತೆ ಅಂತಾರೆ ಚಿದಾನಂದ. ಹಾಗಲ್ಲಣ್ಣ, ಇದೇ ಕಾರಣಕ್ಕೆ ಮನೆಗೆ ಬಂದಿದ್ರೆ ಆಡ್ಕೊಳ್ಳೋರ ಬಾಯಿಗೆ ಆಹಾರ ಆಗಿಬಿಡ್ತೀವಿ, ಮಾನ ಮರ್ಯಾದೆ ಬೀದಿಗೆ ಬಂದುಬಿಡುತ್ತೆ ಅಲ್ಲಣ್ಣ ಅಂತಾರೆ ಕಾತ್ಯಾಯಿನಿ. ಅಂಥದ್ದೇನೂ ಆಗಲ್ಲ, ಸುಮ್ಮನಿರು ಅಂತಾರೆ ಚಿದಾನಂದ. ಇಲ್ಲಣ್ಣ, ನಟರಾಜ ಅವನ ಮಕ್ಕಳಿಂದ ನಮಗೆ ನೆಮ್ಮದಿ ಇಲ್ದಂಗೆ ಹೋಗಿದೆ ಅಂತಾರೆ ಕಾತ್ಯಾಯಿನಿ. ಮರದ ಕೊಂಬೆ ಕಡಿದ್ರೆ ಪ್ರಯೋಜನ ಇಲ್ಲ, ಬುಡದ ಸಮೇತ ಕಡಿಬೇಕು. ಆದಷ್ಟು ಬೇಗ ನಟರಾಜ ಮತ್ತು ಅವನ 4 ಮಕ್ಕಳನ್ನು ಈ ಊರು ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ ಅಂತ ಚಿದಾನಂದ ಹೋಗ್ತಾರೆ. ಈಚೆ ಚಂದನ ಗಾಡಿ ಓಡಿಸ್ತಾ ಇರುವಾಗ, ಏನು ಮೇಡಮ್ ಗಾಡಿ ಓಡಿಸ್ತಿದ್ದೀರಾ, ಆಫೀಸಿಗೆ ನೀವು ಬಸ್ಸಲ್ಲಿ ತಾನೇ ಹೋಗೋದು ಅಂತಾನೆ. ಯಾಕೆ ಇದರಲ್ಲಿ ಹೋಗಬಾರ್ದಾ ಅಂತಾಳೆ ಚಂದನ. ಹಾಗಲ್ಲ, ನೀವು ಬಸ್ಸಲ್ಲಿ ಹೋಗಿದ್ದಿದ್ರೆ ನಿಮಗೆ ಕಂಪ್ನಿ ಕೊಡ್ಬೋದಿತ್ತು ಅಂದ್ಕೊಂಡೆ. ಅದು ಅಲ್ಲದೆ ಬಸ್ಸು ಪ್ರಯಾಣ ಒಂಥರ ಕಂಫರ್ಟು, ಈ ಬೆಂಗಳೂರು ಟ್ರಾಫಿಕ್ ಧೂಳಲ್ಲಿ ಗಾಡೀಲಿ ಹೋಗೋದು ಬೇಕಾ ಅಂತಾನೆ ಹರಿ. ಬಸ್ ಸ್ಟಾಪಲ್ಲಿ ನೋಡಬಾರ್ದನ್ನು ನೋಡೋದಕ್ಕಿಂತ ನನಗೆ ಈ ಗಾಡಿಯೇ ಕಂಫರ್ಟು ಅಂತಾಳೆ ಚಂದನ. ನೀವು ನಂದು ಅನಿತಾ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದೀರಾ, ನಮ್ಮ ಅನಿತಾ ಒಂಥರ ಏಂಜಲ್ ಇದ್ದಾಗೆ ಅಂತಾನೆ ಹರಿ. ಅನಿತಾ ಅಂತ ಸಿಟ್ಟಿಂದ ಗಾಡೀಲಿ ಕೂತ್ಕೋತಾಳೆ ಚಂದನ. ಮೇಡಮ್, ಇನ್ಮುಂದೆ ಸೋಷಿಯಲ್ ಮೀಡಿಯಾ ನೋಡಿ ಹರಿ ಅನಿತಾ ಅಂತ ಫುಲ್ ಫೇಮಸ್ ಆಗಿಬಿಡುತ್ತೆ ಅಂತಾನೆ ಹರಿ. ಚಂದನ ಗಾಡಿ ಸ್ಟಾರ್ಟ್ ಮಾಡೋಕ್ಕಾಗದೆ ಸಿಟ್ಟಾಗ್ತಾಳೆ. ಒಂದು ಕೆಲಸ ಮಾಡಿ, ನಾನು ಅನಿತಾನ ನೋಡೋಕ್ಕೆ ಬಸ್ ಸ್ಟಾಪ್ಗೆ ಹೋಗ್ತಿದ್ದೀನಿ, ನಿಮ್ಮನ್ನು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತೀನಿ, ನೀವು ಬಸ್ಸಲ್ಲಿ ಹೋಗಿ, ನಾನು ಅನಿತಾನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಇನ್ನೊಂದು ಗಾಡಿನ ಸ್ಟಾರ್ಟ್ ಮಾಡ್ತಾನೆ ಹರಿ. ಮೇಡಮ್, ಆ ಗಾಡಿ ಸ್ಟಾರ್ಟ್ ಆಗಲ್ಲ, ಬನ್ನಿ ಕೂತ್ಕೊಳ್ಳಿ, ಬಿಡ್ತೀನಿ ಅಂತ ಹೇಳುವಾಗ ಅನಿತನ ಕಾಲ್ ಬರುತ್ತೆ. ಅನಿತಾ ಓ ಅನಿತಾ ಅಂತ ಸಾಂಗ್ ಹೇಳ್ತಾನೆ ಹರಿ. ಆಗ ಚಂದನ ಗಾಡಿ ಸ್ಟಾರ್ಟ್ ಆಗುತ್ತೆ. ಚಂದನ ಗಾಡೀಲಿ ಕೂತ್ಕೊಂಡು ಅನಿತಾ ಅಂತ ಗಾಡಿಯಲ್ಲಿ ಹೋಗ್ತಾಳೆ. ಈ ಹರಿ ನಿಮ್ಮನ್ನು ಬಿಡಲ್ಲ ಅಂತ ಹರಿ ಚಂದನ ಹಿಂದೆ ಗಾಡೀಲಿ ಬರ್ತಾನೆ. ಚಂದನ ಹರಿ ಬರೋದನ್ನು ನೋಡ್ತಾಳೆ. ನಂತರ ಗಾಡಿ ನಿಲ್ಲಿಸಿ, ಯಾಕೆ ನನ್ನ ಹಿಂದೆ ಬರ್ತಿದ್ದೀರಾ, ಫಾಲೋ ಮಾಡ್ತಿದ್ದೀರಾ ಅಂತಾಳೆ ಚಂದನ. ಅಯ್ಯೋ ಶಿವನೇ, ನಿಮ್ಮನ್ನು ಯಾಕೆ ನಾನು ಫಾಲೋ ಮಾಡಲಿ ಅಂತಾನೆ ಹರಿ. ನನಗೆಲ್ಲ ಗೊತ್ತು, ನೀವು ಮುಂದೆ ಹೋಗಿ ಅಂತಾಳೆ ಚಂದನ. ಯಾಕೆ, ನಾನು ನಿಮ್ಮ ಹಿಂದೆ ಬಂದರೆ ನಿಮಗೆ ಏನಾದರೂ ಪ್ರಾಬ್ಲಮ್ಮಾ ಅಂತಾನೆ ಹರಿ. ಅದೆಲ್ಲ ನಿಮಗೇಕೆ, ನೀವು ಮುಂದೆ ಹೋಗಿ
ಅಂತಾಳೆ ಚಂದನ. ಓಕೆ ಅಂತ ಹರಿ ಹೋಗ್ತಾನೆ. ಈಚೆ ಮುತ್ತು ಮಹಿಮಾ ಮನೆಗೆ ಬರ್ತಾನೆ. ಆಗ ಅಮಿತ್ ಮುತ್ತು ಹತ್ರ, ಭಯ್ಯ ಏನಾದರೂ ಹೊಸ ಕೆಲಸದ ಬಗ್ಗೆ ಮಾತಾಡೋಕೆ ಬಂದ್ರ ಅಂತಾನೆ. ಇಲ್ಲ ಭಯ್ಯ, ಯಾರನ್ನೋ ನೋಡೋಣ ಅಂತ ಈ ಕಡೆ ಬಂದಿದ್ದೆ, ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾನೆ ಮುತ್ತು. ನಮ್ಮ ಮುತ್ತು ಭಯ್ಯ ಯಾವತ್ತೂ ಸುಳ್ಳು ಹೇಳೋರಲ್ಲ, ಆದರೆ ಇವತ್ತು ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ಅಮಿತ್. ಹಾಗೆಲ್ಲ ಏನಿಲ್ಲ ಅಂತಾನೆ ಮುತ್ತು. ಈಗ ನೀವೇನೋ ಕಷ್ಟದಲ್ಲಿದ್ದೀರಿ ಅನಿಸುತ್ತೆ ಅಂತಾನೆ ಅಮಿತ್. ಈಚೆ ಚಂದನ ಮಹಿಮಾ, ಯಾಕೆ ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂದ್ರಿ ಅಂತಾಳೆ ಚಂದನ. ಮುತ್ತುಜಿ ನಾರ್ಮಲ್ ನಹಿ ಹೇ, ಕುछ तो ಪ್ರಾಬ್ಲಮ್ ಹೇ ಅಂತಾಳೆ ಮಹಿಮಾ. ಮುತ್ತು ಅಣ್ಣ ಪ್ರಾಬ್ಲಮಲ್ಲಿದ್ದಾರಾ? ಅವ್ರಿಗೇನು ಸಮಸ್ಯೆ ಇಲ್ವಲ್ಲ ಮಹಿಮಾ, ನೀವ್ಯಾಕೆ ಈ ಥರ ಹೇಳ್ತಿದ್ದೀರಾ ಅಂತಾಳೆ ಚಂದನ. ಅದು ಮುತ್ತುಜಿ ಮೇರೆ ಬಾಯ್ಕೆ ಸಾಥ್ ಅಂತ ಮಹಿಮಾ ಸತ್ಯನೆಲ್ಲ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.